ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ಅಲ್ಪಸಂಖ್ಯಾತ ಮೊರಾರ್ಜಿ ಪ್ರವೇಶ ಪರೀಕ್ಷೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಕಟ್ ಆಫ್ ಮಾರ್ಕ್ಸ್ ಬಗ್ಗೆ ತಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಸಂಭವನೀಯ ಆದಂತಹ ಒಂದು ಕಟ್ ಆಫ್ ಮಾರ್ಕ್ಸ್ ಎಷ್ಟಕ್ಕೆ ನಿಲ್ಲಬಹುದು ಅಂತ, ಹಾಗೂ ಇನ್ನು ತಾವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಾವೆಲ್ಲೂ ಕೂಡ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ, ಓಕೆ, ಇಲ್ಲಿ ಪ್ರಶ್ನೆ ಪತ್ರಿಕೆ ಹೇಗಿತ್ತು ಮೊದಲನೇದಾಗಿ ನೋಡೋಣ. ಈ ಸಲ ಪ್ರಶ್ನೆ ಪತ್ರಿಕೆ ಸ್ವಲ್ಪ ಕಠಿಣ ಇತ್ತು ಅಂತಲೇ ಹೇಳ್ಬೋದು. ಕಳೆದ ಬಾರಿ ಕ್ವೆಶ್ಚನ್ ಪೇಪರ್ ನೋಡಿದಾಗ ಈ ಬಾರಿಗೆ ಬಹಳಷ್ಟು ಸ್ವಲ್ಪ ಕ್ಲಿಷ್ಟ ಮಾಡಿದ್ರು ಅಂತ ಹೇಳ್ಬೋದು. ಮಕ್ಕಳ ಮನೋಮಟ್ಟಕ್ಕೆ ಆಧರಿಸಿತ್ತು ಕಳೆದ ವರ್ಷದ್ದು, ಆದರೆ ಈ ಬಾರಿ ಹೆಚ್ಚು ಅನ್ವಯ ಪ್ರಶ್ನೆಗಳು, ಅಪ್ಲೈಡ್ ಕ್ವೆಶನ್ಸ್ಗಳು ಬಂದಿದ್ದು ಅಂತಲೇ ಹೇಳ್ಬೋದು. ಇಲ್ಲಿ ವಿದ್ಯಾರ್ಥಿಗಳು ಓದಿದ ವಿಷಯದಲ್ಲಿ ಹೆಚ್ಚು ತಾರ್ಕಿಕತೆಗೆ ಹೆಚ್ಚು ಮಹತ್ವವನ್ನು ನೀಡಲಾಗಿತ್ತು. ಬಹಳಷ್ಟು ನೇರವಾದಂಥ ಪ್ರಶ್ನೆಗಳು ಇರಲಿಲ್ಲ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಪರಿಸರ ಅಧ್ಯಯನ ಆಗಿರ್ಬೋದು, ವಿಜ್ಞಾನ ವಿಷಯ ಆಗಿರ್ಬೋದು ಮತ್ತು ಗಣಿತ ವಿಷಯದಲ್ಲಿ ಸಾಕಷ್ಟು ಇಲ್ಲಿ ಅನ್ವಯದ ಅಪ್ಲೈಡ್ ಕ್ವೆಶನ್ಸ್ಗಳನ್ನೇ ಕೇಳಲಾಗಿತ್ತು. ಹಾಗಾಗಿ ಇಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ತಾರ್ಕಿಕತೆಯಿಂದ ವಿಚಾರ ಮಾಡಿ ಸರಿಯಾದ ಉತ್ತರ ಹಾಕಿದವರಿಗೆ ಹೆಚ್ಚು ಅಂಕಗಳು ಸಿಗ್ಬೋದು ಅಂತ ಹೇಳ್ಬೋದು. ಇನ್ನು ಕನ್ನಡ ವಿಷಯದಲ್ಲಿ 5 ಪ್ರಶ್ನೆಗಳು, ಇಂಗ್ಲೀಷ್ ವಿಷಯದಲ್ಲಿ 10 ಪ್ರಶ್ನೆಗಳು ಇಲ್ಲಿ ಬಹಳಷ್ಟು ಕ್ಲಿಷ್ಟತೆಯಿಂದ ಕೂಡಿದ್ದು ಅಂತ ಹೇಳ್ಬೋದು. ಅದರಲ್ಲೂ ಕೂಡ ವಿಜ್ಞಾನ ವಿಷಯದಲ್ಲಿ ಪ್ರಶ್ನೆಗಳನ್ನು ನೇರವಾಗಿ ಕೇಳಿಲ್ಲ, ಇಲ್ಲಿ ವಿದ್ಯಾರ್ಥಿಗಳಿಗೆ ಟ್ವಿಸ್ಟ್ ಮಾಡಿ ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಇನ್ನು ಇಲ್ಲಿ ಪರಿಸರ ವಿಜ್ಞಾನ ವಿಷಯದ ನಾನು ಆಗಲೇ ಹೇಳಿದಾಗ ಭಾಳಷ್ಟು ಅನ್ವಯದ ಕ್ವಶನ್ಸ್ಗಳಿದ್ದು ಮತ್ತು ಕೆಲವು ಪ್ರಶ್ನೆಗಳು ಸಿಲೆಬಸ್ಸಲ್ಲೇ ಇರಲಿಲ್ಲ, 5th ಸ್ಟ್ಯಾಂಡರ್ಡ್ ಬಿಟ್ಟು ಕೇಳಲಾಗಿತ್ತು ಅಂತಲೇ ಹೇಳ್ಬೋದು. ಹಾಗಾದರೆ ಇಲ್ಲಿ ಕಟ್ ಆಫ್ ಮಾರ್ಕ್ಸ್ಗಳ ಬಗ್ಗೆ ಹೇಳೋದಾದರೆ ಮೊದಲಿಗೆ ಮಾನದಂಡಗಳು ಏನಿದಾವು ಅಂತ ನೋಡೋದಾದರೆ ಇಲ್ಲಿ ವಿದ್ಯಾರ್ಥಿಗಳು ಪಡೆದುಕೊಂಡಂತಹ ಅಂಕಗಳನ್ನು ನಿರ್ಧರಿಸಲಾಗುತ್ತೆ. ಅವರು ಹೇಳಿದ್ದಾರೆ, ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗೆ ಸಂಬಂಧಪಟ್ಟ ಹಾಗೆ ನಿರ್ದೇಶನಾಲಯದವರು ಇಲ್ಲಿ ವಿದ್ಯಾರ್ಥಿಗಳು ಪಡೆದುಕೊಂಡ ಅಂಕಗಳೇ ನೇರ ಮಾನದಂಡ ಅಂತ ಹೇಳಿದ್ದಾರೆ. ಆದರೂ ಕೂಡ ಇಲ್ಲಿ ಸರ್ಕಾರ ವಿದ್ಯಾರ್ಥಿಗಳಿಗೆ ನಿಗದಿಪಡಿಸಿದ ಮೀಸಲಾತಿ ಕೂಡ ಇಲ್ಲಿ ಅನ್ವಯ ಆಗುತ್ತದೆ ಮತ್ತು ಇಲ್ಲಿ ಅಂಕಗಳು ಮೀಸಲಾತಿ ಅಷ್ಟೇ ಅಲ್ಲದೆ ಫೈನಲ್ ಆಗಿ ಶಾಲಾವಾರು ಆದ್ಯತೆ, ತಮಗೆ ಇಲ್ಲಿ ತಾವು ಅರ್ಜಿ ಸಲ್ಲಿಸುವಾಗ ಶಾಲೆಗಳನ್ನು ಆಪ್ಷನನ್ನು ಎಂಟ್ರಿ ಮಾಡಿದ್ದೀರಿ, ಆ ಆಪ್ಷನ್ ಪ್ರಕಾರ ಇಲ್ಲಿ ಒಟ್ಟಾರೆಯಾಗಿ ಅದನ್ನು ಕೂಡ ಇಲ್ಲಿ ಪರಿಗಣಿಸಲಾಗ್ತದೆ. ಮೊದಲ ಹಂತದಲ್ಲಿ ಜಿಲ್ಲಾ ಪ್ಲೇಸನ್ನು ತಗೊಳ್ತಾರೆ ಫಸ್ಟು. ಒಂದು ವೇಳೆ ಸೀಟುಗಳು ಲಭ್ಯ ಇಲ್ಲದೇ ಇದ್ದಲ್ಲಿ ಔಟ್ ಆಫ್ ಡಿಸ್ಟಿಕ್ನು ಕೊಡಬಹುದಾಗಿರುತ್ತದೆ. ಹಾಗಾದರೆ ಇಲ್ಲಿ ಮೀಸಲಾತಿ ಹೇಗಿದೆ ಅಂತ ನೋಡೋದಾದರೆ ಇಲ್ಲಿ ಅಲ್ಪಸಂಖ್ಯಾತರು ಇಲ್ಲಿ ಮುಸ್ಲಿಂ ಶೇಕಡ 75ರಷ್ಟು, ಓವರಾಲ್ ಆಗಿ ಶೇಕಡ 75ರಷ್ಟಿದೆ. ಆದರೆ ಇಲ್ಲಿ ಮುಸ್ಲಿಮ್ಸ್ಗೆ ಶೇಕಡ 75ರಷ್ಟು, ಕ್ರಿಶ್ಚಿಯನ್ಗೆ ಶೇಕಡ 14ರಷ್ಟು, ಜೈನ್ ಅವರಿಗೆ 7ರಷ್ಟು, ಬೌದ್ಧ ಅವರಿಗೆ 2ರಷ್ಟು, ಸಿಖ್ ಮತ್ತು ಪಾರ್ಸಿ ಶೇಕಡ 2ರಷ್ಟು. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ OBC ನೋಡ್ತಾ ಹೋದಾಗ ಪರಿಶಿಷ್ಟ ಜಾತಿ ಎದಲ್ಲಿ ಶೇಕಡ 6ರಷ್ಟು, ಪರಿಶಿಷ್ಟ ಜಾತಿ ಇಲ್ಲಿ B ಇದ್ದವ್ರಿಗೆ ಇಲ್ಲಿ 6ರಷ್ಟು, ಪರಿಶಿಷ್ಟ ಜಾತಿ C ವರ್ಗದಲ್ಲಿದ್ದವ್ರಿಗೆ ಶೇಕಡ 5ರಷ್ಟು. ಇನ್ನು OBCಯಲ್ಲಿ ಶೇಕಡ 25ರಷ್ಟು ಅಂದಾಗ ಇಲ್ಲಿ ತಾವು ಗಮನಿಸಬೇಕು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, OBC 3 ಸೇರಿಯೇ ಇಲ್ಲಿ ಶೇಕಡ 25ರಷ್ಟು ಮೀಸಲಾತಿ ಇರುತ್ತೆ. ಇಲ್ಲಿ ಟೋಟಲ್ ಆಗಿ ಅಲ್ಪಸಂಖ್ಯಾತರು ಎಲ್ಲ ಕಾಸ್ಟ್ ಸೇರಿ ಶೇಕಡ 75ರಷ್ಟು ಇರುತ್ತೆ. ಇನ್ನು 2Aದಲ್ಲಿ ನೋಡ್ತಾ ಹೋಗೋಣ, ಇದೇ 25ರಷ್ಟು ಸೀಟುಗಳಲ್ಲಿ 2Aದವರಿಗೆ ಶೇಕಡ 15ರಷ್ಟು, ಥರ್ಡ್ ಎದವರಿಗೆ 4ರಷ್ಟು, ಥರ್ಡ್ B ಅವರಿಗೆ 5ರಷ್ಟು, ಪ್ರವರ್ಗ 1ರಲ್ಲಿ ಇವರಿಗೆ ಶೇಕಡ 4ರಷ್ಟು. ಆದರೆ ಇಲ್ಲಿ ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಕಡಿಮೆ ಅಂತ ಹೇಳ್ಬೋದು. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಸ್ವಲ್ಪ ಕಡಿಮೆ ಅರ್ಜಿ ಸಲ್ಲಿಕೆ ಆಗಿವೆ ಅನ್ನುವಂಥ ಮಾಹಿತಿ ಇರುತ್ತದೆ. ಹಾಗಾದರೆ ಇಲ್ಲಿ ಸಂಭವನೀಯ ಒಂದು ಕಳೆದ ವರ್ಷದ್ದು ಮತ್ತು ಆ ಹಿಂದಿನ ವರ್ಷದ ಒಂದು ಪರೀಕ್ಷೆ ಮತ್ತು ಆವಾಗ ವಿದ್ಯಾರ್ಥಿಗಳು ಪಡೆದುಕೊಂಡ ಅಂಕಗಳು, ಸೆಲೆಕ್ಟ್ ಆದವರ ಅಂಕಗಳನ್ನು ಗಮನಿಸಿದಾಗ ಈ ಬಾರಿ ಒಂದು ನಿಯರ್ ಆದಂತಹ ಒಂದು ಕಟ್ ಆಫ್ ಮಾರ್ಕ್ಸನ್ನು ನಾನು ತಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ಇದೇ ಫೈನಲ್ ಅಲ್ಲ, ಇದಕ್ಕಿಂತ ಒಂದು 2-3 ಮಾರ್ಕ್ಸ್ ಹೆಚ್ಚು ಆಗ್ಬೋದು, ಕಡಿಮೆನೂ ಆಗ್ಬೋದಾಗಿರುತ್ತದೆ. ಹಾಗಾದರೆ ಮೊದಲಿಗೆ ಮುಸ್ಲಿಮ್ಸ್ ನೋಡೋಣ. ಇಲ್ಲಿ ಬಾಲಕರು 55ರಿಂದ 65, ಬಾಲಕಿ 55ರಿಂದ 60 ಅಂಕಗಳು ಪಡೆದವರು ಆಯ್ಕೆ ಆಗಬಹುದು ಮೊದಲನೇ ಸುತ್ತಿನ ಸೀಟು ಹಂಚಿಕೆಗೆ ಅಂತ ನನ್ನ ಒಂದು ಒಪಿನಿಯನ್ ಆಗಿರುತ್ತದೆ. ಕ್ರಿಶ್ಚಿಯನ್ಸ್ ಅವರು 55ರಿಂದ 65, ಬಾಲಕಿ 50ರಿಂದ 55. ಇನ್ನು ಜೈನ 60ರಿಂದ 70, ಬಾಲಕಿಯರು 50ರಿಂದ 60. ಇನ್ನು ಬೌದ್ಧ 50ರಿಂದ 60, ಬಾಲಕಿ 50ರಿಂದ 60. ಸಿಖ್ ಪಾರ್ಸಿ 55ರಿಂದ 65, 50ರಿಂದ 60. ಇನ್ನು ಪರಿಶಿಷ್ಟ ಜಾತಿ ಎ ವರ್ಗದಲ್ಲಿದ್ದವರು 70ರಿಂದ 75, ಬಾಲಕ 60ರಿಂದ 70, ಬಾಲಕಿ. ಯಾಕೆಂದರೆ ಇಲ್ಲಿ ಸೀಟುಗಳ ಸಂಖ್ಯೆ ಬಹಳ ಕಡಿಮೆ ಇರೋದರಿಂದ ಹೆಚ್ಚು ಅಂಕ ಪಡೆದವರನ್ನೇ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಪರಿಶಿಷ್ಟ ಜಾತಿ B ವರ್ಗದಲ್ಲಿ 65ರಿಂದ 70, ಬಾಲಕ 60ರಿಂದ 65, ಬಾಲಕಿ. ಪರಿಶಿಷ್ಟ ಜಾತಿ C ವರ್ಗ 60ರಿಂದ 65, ಬಾಲಕರು 55ರಿಂದ 60, ಬಾಲಕ. ಇನ್ನು 2Aದಲ್ಲಿ 70ರಿಂದ 75, 65ರಿಂದ 70, ಬಾಲಕಿ 65ರಿಂದ 70 ಆಗುತ್ತೆ. ಇನ್ನು ಥರ್ಡ್ Aದಲ್ಲಿ ಬಾಲಕರು 75ರಿಂದ 80, ಇನ್ನು ಇಲ್ಲಿ ಬಾಲಕಿಯರು 70ರಿಂದ 75, ಥರ್ಡ್ ಬಿಯಲ್ಲಿ 75ರಿಂದ 80,
70ರಿಂದ 75, ಪ್ರವರ್ಗ 1 65ರಿಂದ 70, 60ರಿಂದ 65 ಈ ರೀತಿಯ ಅಂಕಗಳನ್ನು ನಾನಿಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ಇದು ಹೆಚ್ಚೂ ಆಗ್ಬೋದು, ಸ್ವಲ್ಪ ಕಡಿಮೆನೇ ಆಗ್ಬೋದು, ಆಸುಪಾಸು ಒಂದು 3-4 ಮಾರ್ಕ್ಸ್ಗಳು ಹೆಚ್ಚು ಅಥವಾ ಕಡಿಮೆ ಕೂಡ ಆಗಬಹುದಾಗಿರುತ್ತದೆ. ಅದರಲ್ಲೂ ಕೂಡ ಇಲ್ಲಿ OBC ಆಗಿರ್ಬೋದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ ಇಲ್ಲಿ ಜಾಸ್ತಿ ಮಾರ್ಕ್ಸ್ಗಳು ನಿಲ್ಲುವಂಥ ಚಾನ್ಸಸ್ ಇರುತ್ತದೆ. ಆದರೆ ಇಲ್ಲಿ ವಿಶೇಷ ವರ್ಗದವರಿಗೆ ಬಹಳಷ್ಟು ಕಡಿಮೆ ನಿಲ್ಲುವಂತಹ ಚಾನ್ಸಸ್ ಇರುತ್ತದೆ. ಅಂದಾಜು ಅವ್ರದ್ದು ಇಲ್ಲಿ 40ರಿಂದ 50 ಅಂಕಗಳ ಒಳಗಾಗಿ ಅವ್ರದ್ದು ಇಲ್ಲಿ ಏನು ಕಟ್ ಆಫ್ ಮಾರ್ಕ್ಸ್ಗಳು ನಿಲ್ಬಹುದಾಗಿರುತ್ತದೆ. ವಿಶೇಷ ವರ್ಗದವ್ರ ಬಗ್ಗೆ ನಾನು ಆಗಲೇ ಹೇಳಿದಾಗೆ ಯಾರ್ಯಾರು ವಿಶೇಷ ವರ್ಗದವರು ಬರ್ತಾರೆ ಅಂತ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು, ದಿವ್ಯಾಂಗ ಅಭ್ಯರ್ಥಿಗಳು, ಮಾಜಿ ಸೈನಿಕರ ಮಕ್ಕಳು, ವಿಶೇಷ ದುರ್ಬಲ ವರ್ಗದ ಮಕ್ಕಳು, ಸಫಾಯಿ ಕರ್ಮಚಾರಿ ಮಕ್ಕಳು, ಅಲಿಮಾರಿ, ಅರೆ ಅಲಿಮಾರಿ, ಸೂಕ್ಷ್ಮ ಅತಿ ಸೂಕ್ಷ್ಮ ಸಮುದಾಯದ ಮಕ್ಕಳು, ಸ್ಮಶಾನ ಕಾರ್ಮಿಕರ ಮಕ್ಕಳು ಇವರೆಲ್ಲರೂ ಕೂಡ ವಿಶೇಷ ವರ್ಗದಲ್ಲೂ ಬರ್ತಾರೆ. ಇವ್ರದಲ್ಲಿ 45ರಿಂದ 50 ಕೆಲವು ಜಿಲ್ಲೆಗಳಲ್ಲಿ ಅರ್ಜಿ ಸಂಖ್ಯೆಗಳು ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಆಗ ಮಾರ್ಕ್ಸ್ಗಳು ಇಲ್ಲಿ